ಕರ್ನಾಟಕವನ್ನ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಮಹಾಕವಿಗಳು ಕರೆದಿದ್ರು. ಇತ್ತೀಚೆಗಿನ ರಾಜಕಾರಣಿಗಳು ಅದನ್ನ ಪದೇ ಪದೇ ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡ್ತಾರೆ. ಆದರೆ ಸ್ವಲ್ಪ ಹಾರ್ಷ್ ಅನ್ನಿಸಬಹುದು. ನೇರವಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ವ ಸಮುದಾಯಗಳು ಶಾಂತಿ ಪ್ರಿಯರೇನಲ್ಲ. ಕೆಲ ಸಮುದಾಯದವರಿಗೆ ಇತರೆ ಧರ್ಮದ ಮೆರವಣಿಗೆ ಕಂಡ್ರೆ ಶಾಂತಿಯಾಗಿರ್ಲಿಕ್ಕಾಗಲ್ಲ. ಇತರೆ ಸಮುದಾಯದ ಉತ್ಸವಗಳನ್ನ ಕಂಡ್ರೆ ಶಾಂತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲ ಸಮುದಾಯಗಳ ಭಜನೆ, ಕೀರ್ತನೆ, ಹಾಡು, ಭಕ್ತಿಗೀತೆ ಸಹಿಸ್ಕೊಳ್ಳಕ್ಕಾಗಲ್ಲ. ಕೆಲ ಸಮುದಾಯಗಳ ಪ್ರತೀಕವಾದ ಕೆಲ ಬಣ್ಣಗಳ ಕಂಡ್ರೂ ಕೂಡ ಶಾಂತಿಯಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಿಜವಾಗ್ಲೂ ನಮ್ಮ ರಾಜಕಾರಣಿಗಳು ಈಗ ಕರಿತಾ ಇರೋ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಕರ್ನಾಟಕವನ್ನ ಉಳಿಸುವ ಪ್ರಯತ್ನ ಎಲ್ಲಾ ಸಮುದಾಯಗಳು ಮಾಡ್ತಾ ಇದೆಯಾ? ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬಾಗಲಕೋಟೆಯಲ್ಲಿ ನಡೀತಾ ಇದ್ದ ಶಿವಾಜಿ ಉತ್ಸವ ಮೆರವಣಿಗೆ, ಶಿವಾಜಿ ಮಹಾರಾಜರ ಭಾವಚಿತ್ರದ ಮೇಲೆ ಕಲ್ಲು ಚಪ್ಪಲಿಗಳ ತೂರಾಟ, ಅಲ್ಲಿ ಎಲ್ಲಿ ಉಳಿತು ಶಾಂತಿ? ಎಲ್ಲಿದೆ ಆ ಶಾಂತಿಯ ತೋಟ? ಯಾಕೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಗಣಪತಿ ಉತ್ಸವ? ಯಾಕೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಶಿವಾಜಿ ಉತ್ಸವ? ಕಲ್ಲು ಚಪ್ಪಲಿ ತೂರಾಟ ಆಗ್ತಾ ಇದ್ರು ಕೂಡ ಕೋಮುದ್ವೇಷವನ್ನ ಕೆರಳಿಸುವ ರೀತಿಯಲ್ಲಿ ಹಾಡುಗಳನ್ನ ಹಾಡೋದು, ನೃತ್ಯವನ್ನ ಮಾಡೋದು, ಡಿಜೆಯನ್ನ ಬಳಸೋದು ಮಾಡಬಾರ್ದಂತೆ. ಶಾಂತಿ ಕಾಪಾಡಬೇಕು. ಶಾಂತಿ ಕಾಪಾಡಬೇಕಾಗಿರೋದು ಯಾರು? ಕೈಯಲ್ಲಿ ಕಲ್ಲು ಹಿಡಿದವರ? ತಮ್ಮ ಸಮುದಾಯವನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಶಾಂತಿಯುತವಾಗಿ ಮೆರವಣಿಗೆ ಮಾಡೋರ? ಪ್ರಶ್ನೆ ಬಂದುಬಿಟ್ಟಿದೆ. ಇದೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ದಿಲೀಪ್ ಕುಣಿಗಲ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರು ಹೊರಗಿನಿಂದ ಕನೆಕ್ಟ್ ಆಗ್ತಾರಂತೆ. JDS ವಕ್ತಾರರು ಕೂಡ ಕನೆಕ್ಟ್ ಆಗುವ ನಿರೀಕ್ಷೆ ಇದೆ. ಆದೇಶ್ ಅವರು ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರು ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ಹಿಂದೂ ಮುಖಂಡರಾದ ಶಿವಕುಮಾರ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಬಾಗಲಕೋಟೆಯಲ್ಲಿ ನಡೆದ ಇನ್ಸಿಡೆಂಟ್ 8 ಜನನ್ನೇನೋ ಅರೆಸ್ಟ್ ಮಾಡಿದ್ದಾರಂತೆ. ಸಾಕಾ ಅನ್ನೋದು ಪ್ರಶ್ನೆ ಇದೆ, ಅದನ್ನು ಚರ್ಚೆ ಮಾಡೋಣ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಿಮ್ಮಾಪುರೆ ಸಾಹೇಬರು ಒಂದು ಅದ್ಭುತವಾದ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ರಿಯಾಕ್ಷನ್ ಅನ್ನು ಕೇಳಿಸ್ಕೊಳ್ಳೋಣ, ಚರ್ಚೆ ಪ್ರಾರಂಭ ಮಾಡೋಣ. ಜಯಂತಿಯ ಕಾರ್ಯಕ್ರಮ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಏನಾರ ನಡೆದಿದ್ರೆ ಅದು ಖಂಡನೀಯ. ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ತೊಡಕುಂಟಾಗಬಾರ್ದು. ತೊಡಕುಂಟಾಗುವ ರೀತಿಯಲ್ಲಿ ಭಾವೋದ್ವೇಗವನ್ನು ಹಬ್ಬಿಸ್ತಕ್ಕಂಥದ್ದಾಗ್ತದೆ. ಭಾವೋದ್ವೇಗ ಅವ್ರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಚೋದನೆಗೊಂಡು ವಿಧ್ವಂಸ ಕೃತ್ಯಕ್ಕೂ ತೊಡಗಬಾರ್ದು. ನಾನು ಬಾಗಲಕೋಟೆಯ ಎಲ್ಲ ಜನತೆ, ಧರ್ಮ, ಜಾತಿಯವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ. ನಮ್ಮ ಭಾವನೆ, ನಮ್ಮ ಸರ್ಕಾರದ ಭಾವನೆ ಯಾರಿಗೂ ಧಕ್ಕೆ ಆಗಬಾರದು, ಯಾರಿಗೂ ನೋವು ಆಗಬಾರದು. ಈ ಪ್ರಚೋದನೆಗೆ ಒಳಗೊಂಡವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಮಾಡೋರನ್ನ, ಪ್ರಚೋದನೆಯಿಂದ ನಡೀತಕ್ಕಂಥ ಕೃತ್ಯಗಳನ್ನ. ಶಿವಕುಮಾರ್ ಅವರೇ, ಪತ್ರಕರ್ತರು ಬಯಾಸ್ಡ್ ಆಗಿ ಪ್ರಶ್ನೆ ಕೇಳಬಾರ್ದು ಅಂತಿದೆ. ನಾನು ಸಾಧ್ಯವಾದಷ್ಟು ಅನ್ಬಯಾಸ್ಡ್ ಆಗಿ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡ್ತೀನಿ. ಆದರೆ ಜರ್ನಲಿಸ್ಟ್ ಆಗೋಕ್ಕೆ ಮುಂಚೆ ನಾನು ಈ ರಾಜ್ಯದ ಒಬ್ಬ ಪ್ರಜೆ, ಈ ದೇಶದ ಒಬ್ಬ ಪ್ರಜೆ, ಹಿಂದೂ, ಬಹುಸಂಖ್ಯಾತರಾದ ಹಿಂದೂ, ಆ ಸಮುದಾಯಕ್ಕೆ ಸೇರಿದವು. ನೇರವಾಗಿ ಪ್ರಶ್ನೆ ಕೇಳೋದಾದ್ರೆ, ನಮ್ಮ ಉಸ್ತುವಾರಿ ಸಚಿವರು ಪದೇ ಪದೇ ಉದ್ರೇಕಗೊಳಿಸಬಾರ್ದು. ಯಾರು ಉದ್ರೇಕಗೊಳಿಸ್ತಿದ್ದಾರೆ ಸ್ವಾಮಿ? ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಹೊಡಿತಿದ್ದಾರಲ್ಲ, ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಗಟ್ಸಿಲ್ವಾ? ಕೇಳಬಾರ್ದ ಪ್ರಶ್ನೆ ಈ ರಾಜ್ಯದ ನಾಗರಿಕರಾಗಿ ನಾವು? ಖಂಡಿತ ಕೇಳಬೇಕು. ಆದರೆ ಇವ್ರು ಹೇಳೋದೇನೆ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಏನು ಹೇಳ್ತಾ ಇದ್ದಾರೆ, ಮುಸಲ್ಮಾನರೇ ನನ್ನ ಗೆಲ್ಸಿರೋದು ಅಂತ ಎಲ್ಲ ಪಕ್ಷದಲ್ಲಿ ಏನು ಸತ್ಯ ಹೇಳಬೇಕು ಅಂತ ಇದೆ. ಆದರೆ ಇವ್ರು ಹೇಳೋದೇನೆ ಮುಸಲ್ಮಾನರೇ ನಮ್ಗೆ ಗೆಲ್ಸಿದ್ದು. ಈ ರೀತಿ ಅವ್ರ ಹೇಳಿಕೆನೇ ಮುಸಲ್ಮಾನರನ್ನ ನಾವೇ ಸುಪ್ರೀಮ್ ಅನ್ನೋ ಮನೋಭಾವದಿಂದ ಇವ್ರು ಮಾಡ್ತಾ ಇದ್ದಾರೆ. 20% ಇರೋಂಥ ಮುಸ್ಲಿಮರು ಏನಿದೆ ಇವತ್ತು ಅವ್ರನ್ನ ನಿರ್ಣಯ ಅಂತ ಎಲ್ಲ ಕಡೆ ಲಾಸ್ಟ್ ಟೈಮ್ ತಾವು ನೋಡಿರಬೇಕು, ಸರ್ಕಾರ ಫಾರ್ಮ್ ಆಗೋಕ್ಕಿಂತ ಮೊದಲೇ ನಮ್ಗೆ CM ಕೊಡಬೇಕು, DCM ಕೊಡಬೇಕು, ನಾವು ಓಟ್ ಹಾಕಿಲ್ವಾ ಅನ್ನೋ ಧೋರಣೆಯಿಂದ ನಡೀತು. ಅದೇ ಸರಿ. ಆದ ಕಾರಣ ಇವರೇ ರಾಜಕಾರಣಿಗಳೇ ಮುಸಲ್ಮಾನರನ್ನ ಹಾಳು ಮಾಡ್ತಾ ಇರೋದು. ಯಾರೋ ಒಬ್ಬ ರಾಜಕಾರಣಿ, ಒಬ್ಬ CM ಆಗಬೇಕು, ಇನ್ನೊಬ್ಬ DCM ಆಗಬೇಕು, ಇನ್ನೊಬ್ಬ ಮಿನಿಸ್ಟ್ರುಗಳಾಗಬೇಕು ಅನ್ನೋ ಕಾರಣಕ್ಕೆ ಇವರು ಅವ್ರನ್ನ ಓಲೈಸ್ತಾ ಇದ್ದಾರೆ. ಅದರಿಂದ ಅದು ತಪ್ಪು. ಓಲೈಕೆಗೆ ಒಂದು ಲಿಮಿಟ್ ಇರಬೇಕಲ್ವಾ ದಿಲೀಪ್ ಅವರೇ? ನಾನು ಸಾದಿಕ್ ಪಾಷಾ ಅವ್ರಿಗೂ ಪ್ರಶ್ನೆ ಕೇಳಲಿಕ್ಕೆ 100 ಇದೆ. ಆದರೆ ಅದಕ್ಕೆ ಮುಂಚೆ ಅಂದರೆ ಆಯಿತು,
ಉದ್ರೇಕಗೊಳಿಸುವಂತೆ ಮಾಡಬಾರ್ದು, ಒಪ್ಪೋಣ. ಕಾನೂನು ಸುವ್ಯವಸ್ಥೆ ಎಲ್ಲರ ಆದ್ಯ ಕರ್ತವ್ಯ, ಅದನ್ನೂ ಒಪ್ಪೋಣ. ಕಲ್ಲು ಹೊಡಿತಾ ಇರ್ತಾರೆ, ಹೊಡೆಸ್ಕೊಳ್ತಾ ಇರ್ತೀವಿ. ಗಲಾಟೆ ಆಗ್ತಾ ಇರತ್ತೆ, ನಾವು ಸಹಿಸ್ಕೊಳ್ತಾ ಇರ್ತೀವಿ. ಕಣ್ಣೋಡ್ಸೋಕೆ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡ್ತಾರೆ, ನಂತರದಲ್ಲಿ ಹಿಂಬಾಗಿಲಿನಿಂದ ಬಿಡ್ತಾರೆ, ನಾವು ಗಮನಿಸ್ತಾನೆ ಇರ್ತೀವಿ. ಹಿಂಗೆ ಎಷ್ಟು ದಿನ ಅನ್ನೋ ಪ್ರಶ್ನೆ ಬಾಗಲಕೋಟೆಯಲ್ಲಿ ಕಲ್ಲು ಹೊಡ್ತಾ ತಿಂದವರು, ಬಾಗಲಕೋಟೆಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದ ಅದೇ ಮತದಾರರಿಗೆ ಪ್ರಶ್ನೆ ಉದ್ಭವ ಆಗೋಲ್ವಾ? ಇವತ್ತು ಕಲ್ಲು ಹೊಡೆದಿದ್ದಾರೆ, ಅವ್ರ ಮೇಲೆ ಕೇಸ್ ಆಗಿದೆ, ಸ್ವಲ್ಪ ದಿವಸಗಳ ನಂತರ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳು ವಾಪಸ್ ಹೋಗುತ್ತೆ. ಇದು ರಾಜ್ಯದಲ್ಲಿ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಆಳುವ ಸರ್ಕಾರ ಇವರ ರಕ್ಷಣೆ ಮಾಡೋಕೆ ಟೊಂಕ ಕಟ್ಟಿ ನಿಂತ್ಕೊಂಡಾಗ ಅವ್ರು ಇನ್ನೇನ್ ಮಾಡ್ತಾರೆ? ಇವತ್ತು ನೋಡಿ, ಇದೇ ಹಳೆ ಹುಬ್ಬಳ್ಳಿ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಚಿತ್ತಾಪುರ ಕೇಸು, ಸ್ವತಃ ಪ್ರಿಯಾಂಕರಿಗೆ, ದೊಡ್ಡ ಅದ್ಭುತ ಜ್ಞಾನಿ ಅಂತ ಮಾತಾಡ್ತಕ್ಕಂಥ ಪ್ರಿಯಾಂಕರಿಗೆ ಯಾರೋ ಗೋಕಳ್ಳರನ್ನ ಅರೆಸ್ಟ್ ಮಾಡಿರ್ತಾರೆ. 30 ಜನ ಕೇಸನ್ನು ವಾಪಸ್ ತೆಗೆದುಕೊಬೇಕು ಅಂತ ಹೇಳಿ ಮಂತ್ರಿಮಂಡಲಕ್ಕೆ ಹೋಗ್ತಾರೆ, ಕೇಸ್ ವಾಪಸ್ ತೆಗಿಸ್ತಾರೆ. ಇದೇ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪತ್ರ ಬರೀತಾರೆ, ರೋಷನ್ ಬೇಗು ಮತ್ತೆ ತನ್ವೀರ್ ಸೇಠ್, ದಯಮಾಡಿ ಅಮಾಯಕರಿದ್ದಾರೆ ಅವರು, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಅವರು ಕೇಸ್ ವಾಪಸ್ ತೆಗೆದುಕೊಬೇಕು ಅಂತ ಹೇಳಿ. ಆಳುವ ಸರ್ಕಾರ ಇವತ್ತು ರಕ್ಷಣೆಗೆ ನಿಂತ್ಕೊಂಡಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಅರೆ ಅಲ್ಪಸಂಖ್ಯಾತರು ಮಾಡ್ತಕ್ಕಂಥ ಕೀಟಲೆಗಳನ್ನ ದಯಮಾಡಿ ನೀವು ತಡ್ಕೊಬೇಕು ಬಹುಸಂಖ್ಯಾತರು ಅಂತ ಹೇಳ್ತಾರೆ. ಈ ರೀತಿ ಆಳುವ ಸರ್ಕಾರ ಅವ್ರ ಪರವಾಗಿ ನಿಂತ್ಕೊಂಡೆ ಇನ್ನೇನ್ ಮಾಡ್ತಾರೆ? ನೀವು ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇರ್ತಕ್ಕಂಥ ಕೇಸ್ಗಳು ಇವ್ರ ಅಧಿಕಾರಕ್ಕೆ ಬಂದ ಮೇಲೆ 12 ಕೇಸ್ಗಳಾಗಿದಾವೆ ಮೇಡಮ್. 12 ಕೇಸ್ಗಳಲ್ಲಿ ಇದುವರೆಗೂ ಸಹ ಒಂದಕ್ಕೂ ಸಹ ಶಿಕ್ಷೆ ಆಗಿಲ್ಲ. 5 ಕೇಸ್ಗಳಿಗೆ ಚಾರ್ಜ್ ಬಿ ರಿಪೋರ್ಟ್ ಹಾಕಿದ್ದಾರೆ, 1 ಕೇಸ್ ಸಿ ರಿಪೋರ್ಟ್ ಹಾಕಿದ್ದಾರೆ, ಇನ್ನೊಂದಕ್ಕೆ ಇನ್ನು ಫಾರೆನ್ಸಿಕ್ ಇಂದ ರಿಪೋರ್ಟ್ ಬಂದಿಲ್ವಂತೆ ಲ್ಯಾಬ್ ಇಂದ. ಸ್ವತಃ ಇವರ ಪಕ್ಷದ ಸಂಸದ ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅವ್ರ ಹಿಂಬಾಲಕರಿಂದ ಕೂಗಿಸ್ತಾನೆ, ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ. 99 ಬಾರಿ ಪೊಲೀಸ್ನವರು ಅದನ್ನ ನೋಟಿಸ್ ಕೊಟ್ಟಿದ್ದಾರೆ, ತನಿಖೆಗಾರ ಹಾಜರಾಗಿಲ್ಲ. ಇವತ್ತು ಏನ್ ನಡೀತಾ ಇದೆ ಮೇಡಮ್? ನಿಜವಾಗ್ಲೂ ನಾವು ಇವತ್ತು ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಅದಕ್ಕೆ ನಾಚಿಕೆ ಆಗುತ್ತೆ. ಅರೆ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಇಲ್ವಾ? ಹಿಂದೂಗಳು ಶಿವಾಜಿ ಮಹಾರಾಜರ ಒಂದು ಪ್ರೊಟೆಸ್ಟ್ ಹೋಗಂಗಿಲ್ವಾ? ಅಥವಾ ಗಣಪತಿ ಮೆರವಣಿಗೆ ಹೋಗಂಗಿಲ್ವಾ? ಕೆಜೆ ಹಳ್ಳಿಲಿ ಏನಾಯ್ತು? ಸ್ವತಃ ಅಖಂಡ ಶ್ರೀನಿವಾಸ ಮೂರ್ತಿ ಇವರ ಪಕ್ಷದ ಶಾಸಕ, ಅವ್ರ ಮನೆಗೆ ಬೆಂಕಿ ಇಕ್ಕಿದ್ರು. ಇವರ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ. ಇದೇ ನೇಹ ಹಿರೇಮೆಟ್ಟು ಸರ್ವ ಜನಾಂಗದ ದಿಲೀಪ್ ಅವರೇ, ಕ್ಷಮೆ ಇರಲಿ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗವೂ ಕೂಡ ಶಾಂತಿಯನ್ನ ಕಾಪಾಡೋ ಮನಸ್ಥಿತಿಯಲ್ಲಿ ಉಳಿದಿದೆಯಾ ಅನ್ನೋದು ಪ್ರಶ್ನೆ. ಖಂಡಿತ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ಲ ಇದು. ಅಲ್ಪಸಂಖ್ಯಾತರಿಗೆ ಮಾತ್ರ ಇವತ್ತು ಶಾಂತಿಯ ತೋಟ ಆಗಿದೆ ಕರ್ನಾಟಕ. ಅವ್ರ ಪರವಾಗಿ ಆಳುವ ಸರ್ಕಾರ ನಿಂತ್ಕೊಂಡ್ಬಿಟ್ಟಿದೆ, ಅವ್ರ ಪರವಾಗಿ ಎಲ್ಲವನ್ನೂ ಮಾಡ್ತಾ ಇದೆ. ಇವತ್ತು ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ಮುಖಂಡರು. ವೆಲ್ಕಮ್ ಸರ್. ಕ್ಷಮೆ ಇರಲಿ, ಕಾಂಗ್ರೆಸ್ನ ವಕ್ತಾರರು, ಅದರ ಜೊತೆಯಲ್ಲಿ ಹಿಂದೂ ಮುಖಂಡರು ಬಾಗಲಕೋಟೆಯಿಂದ ಸತ್ಯನಾರಾಯಣ ಹೇಮಾದ್ರಿ ಅವರು ಜಾಯ್ನ್ ಆಗಿದ್ದಾರೆ. ಸತ್ಯನಾರಾಯಣ ಸರ್ ನಮಸ್ಕಾರ. ನಮ್ಮ ನಟರಾಜ್ ಗೌಡ್ರನ್ನ ಒಂದು ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಮೊದಲನೇದಾಗಿ ಅಭಿನಂದನೆಗಳು ನಟರಾಜ್ ಗೌಡ್ರೆ, ನಿಮಗೆ ಸಚಿವರ ಸ್ಥಾನಮಾನ ಲಭ್ಯವಾಗಿದೆ, ಹೀಗಾಗಿ ಮತ್ತಷ್ಟು ಜವಾಬ್ದಾರಿಯಿಂದ ತಾವು ಉತ್ತರ ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಈಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಯನ್ನ ನೀವು ಜಾಯ್ನ್ ಆಗ್ಲಿಕ್ಕೆ ಮುಂಚೆ ಪ್ಲೇ ಮಾಡಿದೆ. 10 ಸತಿ ಸರ್, 1.5 ನಿಮಿಷದ ಹೇಳಿಕೆಯಲ್ಲಿ 10 ಸತಿ ಉದ್ರೇಕಗೊಳಿಸಲಾಯ್ತು, ಉದ್ರೇಕಗೊಳಿಸಬಾರ್ದು, ಉದ್ರೇಕ ಮಾಡೋ ರೀತಿಯಲ್ಲಿ ಯಾರೇ ಮಾಡಿದ್ರು ಕೂಡ. ಯಾರಿಗೆ ಹೇಳ್ತಿದ್ದೀರಿ? ಉದ್ರೇಕಗೊಳಿಸಿದವ್ರ ಬಗ್ಗೆ ಮಾತನಾಡ್ತಾ ಇರುವ ಸಚಿವರಿಗೆ ಕೈಯಲ್ಲಿ ಕಲ್ಲಿಟ್ಕೊಂಡು, ಕೈಯಲ್ಲಿ ಚಪ್ಪಲಿ ಇಟ್ಕೊಂಡು ತೂರ್ದವರು ಕಣ್ಣಿಗೆ ಕಾಣ್ತಾ ಇಲ್ವಾ? ನಟರಾಜ್ ಗೌಡ್ರೆ, ಕೈಯಲ್ಲಿ ಕಲ್ಲು ಹಿಡಿಬಾರ್ದು ತಪ್ಪು, ಕೈಯಲ್ಲಿ ಚಪ್ಪಲಿ ಹಿಡಿಬಾರ್ದು ತಪ್ಪು ಹೇಳಲಿಕ್ಕೆ ನಿಮ್ಮ ಬಾಯಿಗಳಿಗೆ, ಐ ಆಮ್ ಸಾರಿ ಟು ಯೂಸ್ ಹಾರ್ಶ್ ವರ್ಡ್ಸ್, ಈ ರೀತಿಯಾಗಿ ಹೇಳಲಿಕ್ಕೆ ಸಚಿವರ ಬಾಯಿಗೆ ಯಾರು ಪಟ್ಟಿ ಕಟ್ಟಿದ್ದಾರೆ ನಟರಾಜ್ ಗೌಡ್ರೆ? ಇಲ್ಲ, ಈಗ ನೀವು ನನ್ನ ಕೇಳ್ತಾ ಇದ್ದೀರಿ ನೋಡಿ, ಕೈಯಲ್ಲಿ ಕಲ್ಲಿಡಿಯುವಂತ ಯಾವನೇ ಮತಾಂಧ ಆಗ್ಲಿ, ಧರ್ಮಾಂಧ ಆಗ್ಲಿ, ಕಿಡಿಗೇಡಿ ಆಗ್ಲಿ, ಸಮಾಜಘಾತುಕ ಆಗ್ಲಿ, ಅವನನ್ನ ಕಾನೂನು ರೀತಿಯ ಕಠಿಣವಾದ ಶಿಕ್ಷೆ ಕೊಡಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ಬೇಕೋ ಆ ರೀತಿಯಾಗಿ ಮಾಡ್ಬೇಕು. ಅಂತವ್ರನ್ನ ಎಡೆಮುರಿ ಕಟ್ಟಬೇಕು. ಮುಂದೊಮ್ಮೆ ಈ ತರ ಮಾಡಬಾರ್ದು. ಆ ರೀತಿಯಲ್ಲಿ ಅವ್ರಿಗೆ ಏನು ಪೊಲೀಸ್ ಇಲಾಖೆಯಿಂದ ಏನ್ ಸಾಧ್ಯತೆ ಇದೆ, ಅವ್ರನ್ನ ರೌಡಿ ಶೀಟರ್ ಆಗ್ತಾರ, ಅವ್ರನ್ನ ಬೇಲ್ ಆಗ್ದಂಗೆ ಅವ್ರಿಗೆ ಒಳಗಡೆ ಕಳಿಸ್ತಾರ, ಈ ರೀತಿಯ ಪ್ರಕ್ರಿಯೆ ಆಗ್ಬೇಕು. ಯಾಕಂದ್ರೆ ಮರು ಕಳಿಸಬಾರ್ದು. ಅದನ್ನ ನೋಡಿ ಬೇರೆಯವ್ರಿಗೆ ಆಯ್ತು 3 ದಿನಕ್ಕೆ ಬೇಲ್ ಸಿಗುತ್ತೆ, 2 ದಿನಕ್ಕೆ ಬೇಲ್ ಸಿಗುತ್ತೆ ಅನ್ನೋ ತರ ಬರಬಾರ್ದು. ಕಾನೂನಿನ ಭಯ, ಅಟ್ಲೀಸ್ಟ್ ಕಾನೂನಿನ ಭಯ, ಸೌಹಾರ್ದ